ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತಿಂದ ಒಂದು ಜರ್ನಿ ಸ್ಟಾರ್ಟ್ ಆಗ್ತದೆ. ಆ ಜರ್ನಿ ಒಂದು ಲದಾಖಿನ ಕಡೆಗೆ ಸ್ನೇಹಿತರೆ. ಬೆಂಗಳೂರಿಂದ ಚಂಡೀಗರ್ಗೆ ನಮ್ಮ ಗಾಡಿಗಳನ್ನ ಟ್ರಾನ್ಸ್ಪೋರ್ಟ್ ಮಾಡಿಸ್ತಾ ಇದ್ದೀವಿ ವಿ ಎಕ್ಸ್ಪ್ರೆಸ್ ಅನ್ನೋ ಲಾಜಿಸ್ಟಿಕ್ಸ್ ಸರ್ವಿಸಸ್ ಮೂಲಕ. ಆಮೇಲೆ ಚಂಡೀಗರ್ ಟು ಚಂಡೀಗರ್ 18 ದಿನಗಳ ಕಾಲ ಸುಮಾರು 3200 ಕಿಲೋಮೀಟರ್ ರೈಡ್ ಮಾಡ್ತೀವಿ. ಸೊ ಎಲ್ಲೆಲ್ಲಿ ಹೋಗ್ತಾ ಇದೀವಿ ಅನ್ನೋದು ನೀವು ಮುಂದಿನ ಎಪಿಸೋಡ್ಸ್ ಅಲ್ಲಿ ನೋಡ್ತೀರಾ. ಇದು ಬಂದು ಎಪಿಸೋಡ್ 1. ಸೊ ದಿಸ್ ಇಸ್ ಆಲ್ ಅಬೌಟ್ ಪ್ಯಾಕಿಂಗ್ ಅವರ್ ಬೈಕ್ಸ್. ಸೊ 2 ದಿವಸಕ್ಕೆ ಸ್ಪ್ಲಿಟ್ ಮಾಡ್ಕೊಂಡಿದ್ದೀವಿ. ಒಂದು ದಿವಸ 8 ಬೈಕು, ಇನ್ನೊಂದು ದಿವಸ 8 ಬೈಕು. ಸೊ ಟೋಟಲ್ ಒಂದು 18 ಜನ ಹೋಗ್ತಾ ಇರೋದು. 16 ಗಾಡಿಗಳು, ಒಂದು ತಾರು ಸ್ನೇಹಿತರೆ. ತಾರಲ್ಲಿ ಇಬ್ರು ಬರ್ತಾ ಇದಾರೆ. ಸೊ ಟೋಟಲಿ 18 ಪೀಪಲ್ ಬೆಂಗಳೂರಿಂದ ಹೋಗ್ತಾ ಇರೋದು. ಸೊ ಎಲ್ಲರೂ ಕರುನಾಡು ಬೈಕರ್ಸ್ ಅಂತ ಕ್ಲಬ್ ಬಿಲಾಂಗ್ ಆಗ್ತೀವಿ. ಸೊ ನಿಮ್ಮೆಲ್ರಿಗೂ ಗೊತ್ತಿರಂಗೆ ಕರುನಾಡು ಬೈಕರ್ಸ್ ಕಡೆಯಿಂದ ನಾವು ಆಲ್ಮೋಸ್ಟ್ ಇಡೀ ಕರ್ನಾಟಕ ರೈಡ್ ಮಾಡಿದೀವಿ. ಸೊ ಇದು ಬಂದು ಒಂದು ಮೆಗಾ ರೈಡ್, ಫಸ್ಟ್ ಮೆಗಾ ರೈಡ್ ಅಂತ 2026 ಅಲ್ಲಿ ಮಾಡ್ತಾ ಇದೀವಿ ಸ್ನೇಹಿತರೆ. ಅದೇ ಲದಾಖ್ ಮತ್ತೆ ಜನ್ಸ್ಕಾರ್. ಸೊ ಯಾವ ರೀತಿ ಇರುತ್ತೆ ಅನ್ನೋದು ನಾನು ತುಂಬಾ ಎಕ್ಸೈಟಿಂಗ್ ಆಗಿ ಕಾಯ್ತಾ ಇದ್ದೀನಿ. ಬಿಕಾಸ್ ಒಂದು 18 ನಂಬರ್ ಕೆಪಾಸಿಟಿ ಇರೋ ಗ್ರೂಪ್ ಜೊತೆ ಲಾಂಗ್ ರೈಡ್ ಮಾಡ್ತಾ ಇರೋದು ಆಫ್ಟರ್ ಲಾಂಗ್ ಇಯರ್ಸ್ ಸ್ನೇಹಿತರೆ. ಸ್ಪಿಟಿ ಲಾಸ್ಟ್ ಟೈಮ್ ಮಾಡಿದ್ದು ರಿಂಕು ಜೊತೆ. ಸೊ ನೌ ರಿಂಕು ಇಸ್ ನೋ ಮೋರ್. ಐ ಮಿಸ್ ಯು ರಕ್ಷಿತ್, ಬಿಕಾಸ್ ಫಸ್ಟ್ ಮೌಂಟೇನ್ ಮೆಮೊರಿ ಅನ್ನೋದು ನಿನ್ನ ಜೊತೆ ಆಗಿತ್ತು. ಸೊ ಇವಾಗ ನಾನೇ ಮಾಡ್ತಾ ಇದ್ದೀನಿ ಆ್ಯಂಡ್ ಥ್ರೂ ಹಿಸ್ ಕಾಂಟ್ಯಾಕ್ಟ್ ಓನ್ಲಿ. ಸೊ ಐ ಶುಡ್ ಬಿ ವೆರಿ ಥ್ಯಾಂಕ್ಫುಲ್ ಆ್ಯಂಡ್ ಗ್ರೇಟ್ಫುಲ್ ಫಾರ್ ರಕ್ಷಿತ್, ಬಿಕಾಸ್ ಥ್ರೂ ರಕ್ಷಿತ್ ನನಗೆ ಅಲ್ಲಿ ಮೌಂಟೇನ್ಸ್ ಹತ್ರ ಕಾಂಟ್ಯಾಕ್ಟ್ಸ್ ಎಲ್ಲ ಸಿಕ್ಕಿರೋದು. ಆ ಕಾಂಟ್ಯಾಕ್ಟ್ಸ್ ಮೂಲಕನೇ ಇವತ್ತು ಲದಾಖ್ ಆರ್ಗನೈಸ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಟ್ರಿಪ್ಪಿನ ಮತ್ತಷ್ಟು ಮಾಹಿತಿ ನಾನು ಮುಂದಿನ ಎಪಿಸೋಡ್ಸ್ ಅಲ್ಲಿ ಕೊಡ್ತೀನಿ. ಇದು ಬಂದು ವಿ ಎಕ್ಸ್ಪ್ರೆಸ್ ಲಾಜಿಸ್ಟಿಕ್ಸ್ ಅಂತ ಹೇಳಿದ್ನಲ್ಲ. ಗಾಡಿನ ನೀವೇನಾದರೂ ಇಲ್ಲಿಂದ ಲೇಗೆ, ಶ್ರೀನಗರ್ಗೆ, ಚಂಡೀಗರ್ಗೆ ಅಥವಾ ಗುರ್ಗಾವ್ಗೆ, ಡೆಲ್ಲಿಗೆ, ಸುಮಾರು ಜಾಗಗಳಿಗೆ ವಿ ಎಕ್ಸ್ಪ್ರೆಸ್ ಅವರು ಕೊರಿಯರ್ ಸರ್ವಿಸಸ್ ನೀಡ್ತಾರೆ. ಇವ್ರ ಸರ್ವಿಸಸ್ ನಾನು 2 ಟೈಮ್ಸ್ ಪಡ್ಕೊಂಡಿದ್ದೀನಿ ಸ್ನೇಹಿತರೆ. ಒಂದು ಲದಾಖ್ಗೆ, ಒಂದು ಸ್ಪಿಟಿಗೆ. ಸೊ ನನ್ನ ಜಿಮಿಕಿ ಗಾಡಿನ ಇಲ್ಲೇ ಕಳಿಸ್ತಾ ಇದ್ದಿದ್ದು, ಹಾಗಾಗಿ ಇದೇ ಸರ್ವಿಸಸ್ ನ ಆಪ್ಟ್ ಮಾಡಿದ್ದೀನಿ ಈ ಸರಿನು. ಸೊ ಇವತ್ತು 8 ಗಾಡಿಗಳನ್ನ ಕಳಿಸ್ತಾ ಇದೀವಿ. 4 ಗಾಡಿಗಳು ಪ್ಯಾಕ್ ಆಗಿದೆ. ಸೊ ಈಗ ನನ್ನ ಗಾಡಿಗೆ ಏನೇನೆಲ್ಲ ಆಕ್ಸೆಸರೀಸ್ ರಿಮೂವ್ ಮಾಡಿಬಿಟ್ಟು ಪಾರ್ಸಲ್ ಮಾಡ್ತಾ ಇದ್ದೀನಿ ಅಂತ ನೋಡೋಣ ಬನ್ನಿ. ಬ್ಯಾಕ್ ನಂಬರ್ ಪ್ಲೇಟು, ಫ್ರಂಟ್ ನಂಬರ್ ಪ್ಲೇಟ್ 2 ರಿಮೂವ್ ಮಾಡಿದ್ದೀನಿ. ಬಾಟ್ಲ್ ಹೋಲ್ಡರ್ ಇತ್ತು ಅದು, ಆಮೇಲೆ ಮಿರರ್ಸ್ ಅಂದ್ರೆ ಔಟ್ ಸೈಡ್ ಪ್ರಾಟ್ಯೂಡಿಂಗ್ ಎಲಿಮೆಂಟ್ಸ್ ಏನೇನಿದೆ ಎಲ್ಲ ರಿಮೂವ್ ಮಾಡಿದೀವಿ. ಪ್ಯಾನಿಯರ್ ಬಾಕ್ಸ್, ಟಾಪ್ ಬಾಕ್ಸ್ ಸೆಪರೇಟ್ ಆಗಿ ಪ್ಯಾಕ್ ಮಾಡ್ತಾರೆ. ಸೊ ಗಾಡಿ ಇಷ್ಟೇ ಪ್ಲೇನ್ ಆಗಿ ಹೋಗುತ್ತೆ. ನೋಡಿದ್ರಲ್ಲ ಸ್ನೇಹಿತರೆ. ಸೊ ಅಷ್ಟು ಪಾರ್ಟ್ಸ್ ರಿಮೂವ್ ಮಾಡಿದಾಯ್ತು ನನ್ನ ಗಾಡಿಲಿ. ಸೊ ಈಗ ಬಂದು ಆಲ್ಮೋಸ್ಟ್ ಎಲ್ಲ ಗಾಡಿಗಳಿಗೂ 5 ಲೇಯರ್ ಪ್ಯಾಕಿಂಗ್ ಮಾಡ್ತಾ ಇದ್ದಾರೆ. 5 ಲೇಯರ್ ಪ್ಯಾಕಿಂಗ್ ಅಲ್ಲಿ 2 ಲೇಯರ್ ಫೋಮ್ ಇರುತ್ತೆ, ಒಂದು ಬಬಲ್ ವ್ರಾಪ್ ಇರುತ್ತೆ, ಇನ್ನೊಂದು ಒಂದು ಕಾರ್ಡ್ಬೋರ್ಡ್ ಶೀಟ್ ಹಾಕ್ತಾರೆ. ಅದಾದ್ಮೇಲೆ ಒಂದು ಪ್ಲಾಸ್ಟಿಕ್ ವ್ರಾಪ್ ಇರುತ್ತೆ ಸ್ನೇಹಿತರೆ. ಸೊ ದಿಸ್ ಇಸ್ 5 ಲೇಯರ್ ಪ್ಯಾಕಿಂಗ್ ವಿಚ್ ದೇ ಯೂಶಲಿ ಡೂ. ಅಕಸ್ಮಾತ್ ನಿಮಗೆ ಅಡಿಷನಲ್ ಏನಾದರೂ ಪ್ರೊಟೆಕ್ಟಿವ್ ಲೇಯರ್ಸ್ ಬೇಕು ಅಂತ ಹೇಳಿದ್ರೆ ಇವ್ರ ಹತ್ರ ಒಂದು ಉಲ್ಲನ್ ಟೈಪ್ ಒಂದು ಮೆಟೀರಿಯಲ್, ಕ್ಲಾತ್ ಮೆಟೀರಿಯಲ್ ಇದೆ. ಅದು ಎಕ್ಸ್ಟ್ರಾ 200 ಪೇ ಮಾಡಿದ್ರೆ ಅದನ್ನು ಕೂಡ ನಿಮ್ಮ ಗಾಡಿಗಳಿಗೆ ಹಾಕ್ತಾರೆ. ಮತ್ತೆ ಡಾಕ್ಯುಮೆಂಟ್ಸ್ ಏನೆಲ್ಲ ಬೇಕು ಅಂದ್ರೆ ಒಂದು RC ಕಾರ್ಡ್ ಜೆರಾಕ್ಸ್ ಇರಬೇಕು, ಇನ್ನೊಂದು ಒಂದು ಆಧಾರ್ ಕಾರ್ಡ್ ಇರಬೇಕು, ಅದಾದ್ಮೇಲೆ ಗಾಡಿ ಇನ್ಶೂರೆನ್ಸ್ ಡಾಕ್ಯುಮೆಂಟ್ ಇರಬೇಕು. ಸೊ ಈ 3 ಡಾಕ್ಯುಮೆಂಟು ಮಸ್ಟ್ ಅಂಡ್ ಸೂಟ್ ಆಗಿರುತ್ತೆ ನಿಮ್ಮ ಗಾಡಿಗಳನ್ನ ಟ್ರಾನ್ಸ್ಪೋರ್ಟ್ ಮಾಡೋಕ್ಕೆ ಸ್ನೇಹಿತರೆ. ಸೊ ಈಗ ಬನ್ನಿ ನಮ್ಮ ಬೈಕ್ಸ್ ಎಲ್ಲ ಯಾವ ತರ ಪಾರ್ಸಲ್ ಆಗ್ತಾ ಇದೆ ಅಂತ ನೋಡೋಣ. ಆಕ್ಚುಲಿ 1 ಲೀಟರ್ ಅಥವಾ 1.5 ಲೀಟರ್ ಪೆಟ್ರೋಲ್ ಅಲ್ಲಿ ಬನ್ನಿ. ಜಾಸ್ತಿ ಇದ್ರೆ ನೋಡಿ ಈ ತರ ಡ್ಯೂಟಿ ಕೊಡಬೇಕು. ಸೊ ಪೆಟ್ರೋಲ್ ತೆಗಿತಾ ಇದ್ದಾರೆ ನನ್ನ ಗಾಡಿಯಿಂದ. ನಂದು ಅರ್ಧ ಟ್ಯಾಂಕ್ ಇತ್ತು, ಏನು ಪ್ರಾಬ್ಲಮ್ ಇಲ್ಲ. ನಮ್ದೇ ಕಾರ್ ಇದೆ ಇಲ್ಲಿ. ಸೊ ಕಾರಿಗೆ ಫಿಲ್ ಮಾಡ್ತಾ ಇದೀವಿ ಪೆಟ್ರೋಲ್. RCB ಎಡಿಷನ್ ಗಾಡಿ ನಮ್ಮ ಕ್ಲಬ್ ಅಲ್ಲಿ ಇರೋದು ಇದು. ಫಸ್ಟ್ ಇಲ್ಲಿ ಬಬಲ್ ವ್ರಾಪ್ ಮಾಡಿದ್ದಾರೆ, ನೋಡ್ತಾ ಇದ್ದೀರಾ. ಬಬಲ್ ವ್ರಾಪ್ 2 ಲೇಯರ್ ಮಾಡೋರು ಹೆಡ್ಲೈಟ್ಸ್ಗೆಲ್ಲ. ಅದಾದ್ಮೇಲೆ ಇದೊಂದು ಫೋಮ್ ಮಾಡ್ತಾರೆ. ಇದು 3rd ಲೇಯರ್. ಆಕ್ಚುಲಿ ಇನ್ನೊಂದು ಲೇಯರ್ ಹಾಕ್ತಾರೆ ಎಕ್ಸ್ಟ್ರಾ ಕಾಸು ಕೊಟ್ಟರೆ. ಅಲ್ಲಿ ಏನು ನೋಡ್ತಾ ಇದ್ದೀರಾ ಅದು ಉಲ್ಲನ್ ಮೆಟೀರಿಯಲ್. ಸೊ ಎಕ್ಸ್ಟ್ರಾ ಒಂದು 200-300 ಕೊಟ್ಟರೆ ಆ ಮೆಟೀರಿಯಲ್ಲು ಹಾಕ್ತಾರೆ ಗಾಡಿಗೆ. ಅದು ಸ್ವಲ್ಪ ಹೆವಿ ಬೈಕ್ಸ್ಗೆ ಹಾಕಿದ್ರೆ ಬೆನಿಫಿಷಿಯಲ್. ಇದು ಹಿಮಾಲಯನ್ 411, ಇದು 450, ಇದು ವಿ ಸ್ಟ್ರಾಮ್. ಸೊ 3 ಗಾಡಿಗಳಾಗಿದೆ. ಇದು ಶಿಶಿರ್ದು. ನಮ್ಮ ಜೊತೆ ನಾರ್ತ್ ಈಸ್ಟ್ ಬಂದಿದ್ರಲ್ಲ ಅವರು, ಇಲ್ಲಿ ಕುತ್ಕೊಂಡವ್ರು ನೋಡಿ. ಮೈಸೂರಿನ ಪ್ರತಿಭೆ ನಮ್ಮ ಶಿಶಿರ್ ಬಾಯ್. ಇವ್ರು ನೋಡೋಕೆ ಸ್ವಲ್ಪ ರಿಷಬ್ ಶೆಟ್ಟಿ ಥರ ಇರ್ತಾರೆ. ಸ್ವರೂಪು ಮಾರ್ಕರ್ ಕೊಟ್ಬಿಟ್ಟು ಡೀಟೇಲ್ಸ್ ಬರೆಯೋ ಅಂತ ಕೊಟ್ರೆ ಏನೇನೋ ಮಾಡೋಲ್ಲ ಸ್ನೇಹಿತರೆ. ಬೈಕ್ ಡಮರ್ ಜಲ್ಗಾರ ಅನ್ಬೋದು ಅವನಿಲ್ಲಿ. ಬೈಕ್ ಡಮರ್ ನಕ್ಕಂಡ್ ಡ್ಯೂಕ್ ಅಂತೆ. ಇದು ಮಜಾ ಇರೋದು ನೋಡಿ. ಬೈಕ್ ಡಮರ್ ಕಿಯಾ ನಿನ್ ಸಾಮಾನ್ ಮೇಲೆ ಆಣೆ. ಓಕೆ, ಬೈಕ್ ಡಮರ್ ಕಿಯಾ ನಿಮ್ ಸಾಮಾನ್ ಮೇಲೆ ಆಣೆ. ಇದು ನಾನು ಬರ್ದಿದ್ದೆ ಆಕ್ಚುಲಿ ಫಸ್ಟು. ಇದು ನೋಡ್ಬಿಟ್ಟು ಅವನು ಎಲ್ಲ ಕಡೆ ಬರ್ದ್ಬಿಟ್ಟ. ಬೈಕ್ ಡ್ಯಾಮೇಜ್ ಕಿಯಾತೋ ನಕ್ಕನ್ ಮೇಲೆ ಆಣೆ ಅಂತ ಹಾಕಿದೆ. ಇದನ್ನ ಎಲ್ಲ ಕಡೆ ಬೇರೆ ಬೇರೆ ಥರ ಬರ್ದ್ಬಿಟ್ಟ ಅವನು. ಸೊ ನನ್ನ ಗಾಡಿ ಆಚೆನೇ ಇದೆ ಸ್ನೇಹಿತರೆ. ಸೊ ಸ್ವಲ್ಪ ಮಿರರ್ಸು, ಆಮೇಲೆ ಎಕ್ಸ್ಟೆಂಡೆಡ್ ಮೌಂಟ್ಸ್ ಏನೇನಿದೆ ಅದೆಲ್ಲ ತೆಗ್ದಿದ್ದೀವಿ. ಸೊ ನಮ್ಮದು ಟಾಪ್ ಬಾಕ್ಸು ಮತ್ತು ಪ್ಯಾನಿಯರ್ ಬಾಕ್ಸ್ ಇಲ್ಲೇ ಇದೆ. ಇಲ್ಲಿದೆ ನಂದು, ಇದು ದೇವಾದು. ಸೊ ಇದನ್ನು ಬಬಲ್ ಡ್ರಾಪ್ ಮಾಡಿಬಿಡ್ತಾರೆ ಒಂದು ಫೋಮ್ ಹಾಕ್ಬಿಟ್ಟು. ಅಂದರೆ ಇದೇನೇನು ಬಾಕ್ಸ್ಗೆ ಹಾಕೋದಿಲ್ಲ. ಬಾಕ್ಸಲ್ಲಿ ನಮ್ಮ ಜಾಕೆಟ್ಟು, ಆಮೇಲೆ ಆಕ್ಸಿಜನ್ ಸಿಲಿಂಡರ್ಸು, ಸಣ್ಣ ಪುಟ್ಟ ಮೌಂಟ್ಸು, ಮಿರರ್ಸು, ವಾಕಿ ಟಾಕೀಸು, ಆಮೇಲೆ ಶೂಸು, ಈ ಎಲ್ಲ ಐಟಮ್ಸು ಹಾಕಿದ್ದೀವಿ. ಒಬ್ಬೊಬ್ಬರದೇ ಬಾಕ್ಸಸ್ ಇದೆ. ಅಂದರೆ ಒಂದು ಗಾಡಿ ಜೊತೆ ಒಂದು ಬಾಕ್ಸು ಫ್ರೀ ಕೊಡ್ತಾನೆ. ನಮ್ಗೆ ಎಕ್ಸ್ಟ್ರಾ ಬಾಕ್ಸ್ ಬೇಕು ಅಂದರೆ 500 ರೂಪಾಯಿ ಆಗುತ್ತೆ ಸ್ನೇಹಿತರೆ. ಅದೇ ನಮ್ಮ ಬೇರೆ ಕಡೆ ಬರೀ ನಮ್ಮ ಪ್ಯಾಕಿಂಗೇ ಏನಿಲ್ಲ ಅಂದರೆ ಒಂದು 8,000 ಇರುತ್ತೆ. ಬಟ್ ವಿ ಎಕ್ಸ್ಪ್ರೆಸ್ಸಲ್ಲಿ ನಿಮಗೆ 7,000 ರೂಪಾಯಿಗೆ ನಿಮ್ಗೆ ಈ ಥರ 5 ಲೇಯರ್ ಪ್ಯಾಕಿಂಗ್ ಮಾಡ್ತಾರೆ.
ಪ್ಲಸ್ ನಮಗೊಂದು ಕಾರ್ಟನ್ ಅಂದರೆ ನಿಮ್ಮ ಹೆಲ್ಮೆಟ್ಟು ಜಾಕೆಟ್ಟು ಶೂಸು ಅದೆಲ್ಲ ಇಡೋಕ್ಕೆ ನಿಮಗೊಂದು ಕಾರ್ಟನ್ ಬಾಕ್ಸು ಕೊಡ್ತಾರೆ. ಸೊ ಈ ರೀತಿ ಇರುತ್ತೆ ಪ್ಯಾಕಿಂಗು. ಇದು ಒಂದು ಬಿಫೋರು. ಆಫ್ಟರ್ ಯಾವ ರೀತಿ ಇರುತ್ತೆ ಅನ್ನೋದು ಚಂಡೀಗರಲ್ಲಿ ನೋಡೋಣ. ನನ್ನ ಗಾಡಿ ಕಲರು ಆಮೇಲೆ ನಾನು ಹಾಕಿರೋ ಟಿ ಶರ್ಟ್ ಕಲರು ನೋಡ್ಬಿಟ್ಟು ಎಲ್ಲಿ ಥೈಲ್ಯಾಂಡ್ಗೆ ಹೋಗ್ತಾ ಇದ್ದೀರಾ ಅಂದ್ಬಿಟ್ರು ಸ್ನೇಹಿತರೆ. ಹಾಂ, आपका शर्ट का कलर बाइक का कलर देख कर लग रहा है, मैच कर रहा है, कलरफुल लग रहा है. विजय माल्या लग रहे हैं सर आप. ವಿಜಯ್ ಮಲ್ಯ ಏನು ಹೇಳಿ ಸ್ನೇಹಿತರೆ? किंगफिशर का ऐड दे रहे हैं. ಓ ಕಿಂಗ್ ಫಿಶರ್ ಆ್ಯಡು. ಏನು ಮತ್ತೆ ಮಜಾ ಆಯ್ತು. ಹಾಂ, ಕೈಯಲ್ಲಿ ಒಂದು ಬಾಟಲ್ ನೋಡಿ ಸ್ನೇಹಿತರೆ. ಹಾಂ, ನಮ್ಮ ಯುವಕರು ನಮ್ಮ ಸಮಾಜದಲ್ಲಿ ಹಾಳಾಗ್ತಾ ಇದ್ದಾರೆ ಅಂದರೆ ಇವೆಲ್ಲ ಕಾರಣ. ಸೊ ನನ್ನ ಗಾಡಿ ಲಾಸ್ಟ್, ಆ್ಯಕ್ಚುಲಿ ಫಸ್ಟು ಗಾಡಿ ನಾನೇ ಬಂದಿದ್ದೆ ಸ್ನೇಹಿತರೆ. ಇಲ್ಲಿ ನಂದೇ ಪ್ಯಾಕಿಂಗು ಲಾಸ್ಟ್ ಆಗ್ತಾ ಇರೋದು. ನೋಡಿ ಏನು ಹೇಳಿ ಸ್ನೇಹಿತರೆ, ಜೀವನದಲ್ಲಿ ಫಸ್ಟ್ ನೀವೇ ಬಂದಿರ್ತೀರ, ಆದರೆ ಕೆಲವೊಬ್ರ ಹತ್ರ ಅನ್ಸ್ಕೊಬೇಕು, ಏನು ಮಾಡೋಕ್ಕಾಗಲ್ಲ. ಓಕೆ, ಅವ್ರದ್ದೇ ಆಗಲಿ ಪ್ಯಾಕಿಂಗ್ ಫಸ್ಟು, ನಮ್ಮದೇ ಲಾಸ್ಟ್ ಹೋಗಲಿ. ಜನಕ್ಕೆ ಗೊತ್ತು ಯಾರು ಫಸ್ಟ್ ಬಂದಿರೋದು, ಇಲ್ಲಿರೋ CCTV ಕ್ಯಾಮ್ರಾಗೆ ಗೊತ್ತು ಯಾರು ಫಸ್ಟ್ ಬಂದಿರೋದು ಅಂತ, ನಿಮಗೆ ಗೊತ್ತು ಯಾರು ಫಸ್ಟ್ ಬಂದಿರೋದು ಅಂತ ಹೇಳ್ತಾ ಈಗ ನನ್ನ ಪ್ಯಾಕಿಂಗ್ ಮುಗಿಸೋಣ. ಯಾವ ರೀತಿ ಪ್ಯಾಕಿಂಗ್ ಮಾಡ್ತಾರೆ ಅಂತ ಒಂದು ಸ್ವಲ್ಪ ಟೈಮ್ ಲ್ಯಾಪ್ಸಲ್ಲಿ ನೋಡೋಣ ಸ್ನೇಹಿತರೆ. भुखमारी से, हाँ भेदभाव से, हाँ पक्षवाद से हम लेके रहेंगे. तुम कुछ भी कर लो. ಇದೆಂತ ಸರ್ಕಾರ ಬದಲಾವಣೆ ತರ್ತಾರ, ದುಡ್ಡಿದ್ರೆ ತರ್ಬಾರ, ಬೂಟ್ನಿಕ್ಕಿ ಸೇಫ್ ಝೋನಿಗೆ ಕಳ್ತಾರ, ಜನರ ಮನ್ಸಿಗೆ ಪೆಟ್ಟು ಬಿದ್ದಾಯ್ತು ಕಲ್ತಾರ. ಒಂದ್ ಕಡೆ ಅತ್ಯಾಚಾರ, ಇನ್ನೊಂದ್ ಕಡೆ ಬಡತನ, ಲಂಚ ತಗೊಂಡ್ ಸಿಗಾಕೊಂಡ್ರು ಜೈಲಿಗೆ ಕಳ್ಸಲ್ಲ. ನಿಯತ್ತಿನ ದಾರಿ ಇಂಥವ್ರು ಯಾವತ್ತೂ ಬಳ್ಸಲ್ಲ. ಮರ್ಯಾದೆ ಕೊಟ್ಟು ಮಾತಾಡಕ್ಕೆ ನಿಮ್ಗೇನು ಕಷ್ಟನ, ಇವ್ರು ಕೊಡೋ ಕಾರಣಗಳು ನಿಜ ಸ್ಪಷ್ಟನ. ನಮ್ಮಿಂದ ಸರ್ಕಾರ ಅದನ್ನ ಇವ್ರು ಮರ್ತವ್ರ, ರೋಡ್ ಸೈಡ್ ಕಷ್ಟಪಟ್ಟು ಮಾಡ್ತಾರೆ ಸಂಸಾರ. ಹಫ್ತಾ ಇವ್ರ ಟೈಮಿಗೆ ಬೇಕು, ಕ್ರೈಮ್ ಆದ್ಮೇಲೆ ಬರ್ತಾರೆ, ಪಾರ್ಲಿಮೆಂಟ್ ಕೂತ್ಕೊಂಡು ರೇಪ್ ಮೇಲೆ ನಗ್ತಾರೆ. ದುಡಿದ್ರ ಜೀವ ತೆಗ್ದ್ರು ಎಸ್ ಬರ್ಸಿ ಕಳಿಸ್ತಾರೆ. ಮೀಡಿಯಾ ನಮ್ ಗಮನ ತಪ್ಪಿಸಿ ಮಾಳ್ ಮಾಡೋದ್ ಕಲ್ತವ್ರೆ. ರೂಲ್ಸ್ ಹೊಸ ತರ್ತಾರೆ, ಇಲ್ಲ ಇವ್ರ ಗೂನ್ಸ್ ಕೈಯಲ್ಲಿ ಟೂಲ್ಸ್ ಕೊಟ್ಟಿ ಕಳಿಸ್ತಾರೆ. ವಾಟ್ ಯು ಪೀಪಲ್ ಆರ್ ಡೂಯಿಂಗ್? ಏನ್ ನಿಮ್ದು ಮೀಡಿಯಾ? ಆದ್ರೂ ಗೆಲ್ಸಿದ ವೋಟ್ಗಳು ಯಾರ್ದು, ಆದ್ರೂ ಸರಿಯಾಗಲ್ಲಷ್ಟೇ ಕಾದ್ರು, ಆದ್ರೂ ನಾವೊಬ್ನೇ ಕಿರ್ಚ್ಕೊಂಡ್ರೆ ಸಾಲ್ದು, ಆದ್ರೂ ಭಾರಿ ಮಳೆ ಅಂದ್ಕೊಳ್ಳಿ. ವರುಣ ದೇವರು ನಮ್ಮ ಒಂದು ಜರ್ನಿಗೆ ಒಂದು ಆಶೀರ್ವಾದ ನೀಡ್ತಾ ಇದ್ದಾರೆ ಅಂತ ಒಂದು ಸೂಚನೆ ಸ್ನೇಹಿತರೆ. ನಮಗೂ ತುಂಬ ಖುಷಿ ಆಗ್ತಾ ಇದೆ. ಸೊ ಒಳ್ಳೆ ಮಳೆ ಬರ್ತಾ ಇದೆ, ತುಂಬ ಸಖತ್ತಾಗಿದೆ ಫೀಲ್ ಮಾತ್ರ. ಆ್ಯಕ್ಚುಲಿ ಈ ಟೈಮಲ್ಲಿ ಮಾನ್ಸೂನ್ ರೈಡ್ಸ್ ಮಾಡಬೇಕು ಸ್ನೇಹಿತರೆ. ಅಲ್ಲಿ ಚಿತಾಲ್ ಪತಾಲ್ ಸೀನ್ಸ್ ಆಗೋದು, ಓ ಏನೇಳೆ